ಇವತ್ತು ಶ್ರೀ ಕ್ಷೇತ್ರ ಅಂದ್ರೆ ಗೌಡ್ಗೆರೆ ಅಂದ್ರೆ ರಾಜ್ಯ, ಹೊರ ರಾಜ್ಯ, ಅಂತರ್ರಾಜ್ಯದಲ್ಲಿ, ವಿದೇಶದಲ್ಲಿ ಹೆಸರುವಾಸಿ ಆಗ್ತಾರಂತ ಒಂದು ಕ್ಷೇತ್ರ. ಒಂದು ತಿಪ್ಪೆಗುಂಡಿ ಇದ್ದಂತ ಒಂದು 22 ವರ್ಷದ ಹಿಂದೆ ತಿಪ್ಪೆಗುಂಡಿ ಇದ್ದಂತ ಒಂದು ಜಾಗ ಇವತ್ತು ಈ ಪ್ರಬದ್ಮಾನಕ್ಕೆ ಬರಲಿಕ್ಕೆ ಕಾರಣ ಆಗಿರುವಂತದ್ದು. 2011ನೇ ಇಸ್ವಿಲಿ ಆ ಗೋರಿಗಳು ಹೇಳಿದಂತ ಒಂದು ವಾಕ್ಯದ ಪ್ರಕಾರ ಈ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಮಟ್ಟದ ಪಂಚಲೋಹದ ತಾಯಿ ಚಾಮುಂಡೇಶ್ವರಿಯ ಮೂರ್ತಿಯನ್ನ ನಿಲ್ಲಿಸಬೇಕಾದ್ರೆ ಕಾರಣ ಆಗಿರೋದು. ಅವ್ರು ಒಂದೇ ಒಂದು ಮಾತು ಹೇಳಿದ್ರು, ನಿಮ್ ಕಡೆಯಿಂದ ಒಂದು ವಿಗ್ರಹ ಆಗ್ಬೇಕು, ಆ ವಿಗ್ರಹ ಮಾಡಿ ನಿಲ್ಲಿಸಿ 18 ಕೈಗಳಿಂದ ಕೂಡಿದಂತ ಅಂತ. ಯಾಕೆ ಅಂದ್ರೆ 18 ಕೈಗಳಿಂದ ಕೂಡಿದ ಯಾಕೆ ಮಾಡಿಸ್ಬೇಕು ಅಂತಂದ್ರೆ, ಒಂದೊಂದು ಕೈ ಒಂದೊಂದು ಶಕ್ತಿಪೀಠದ ಸೂಚನೆ ಕೊಡ್ತದೆ. ಆ ಒಂದೊಂದು 18 ಶಕ್ತಿಪೀಠಗಳಿಗೆ ನಾವು ಹೋಗಿ ಬರಲಿಕ್ಕೆ ಸಾಧ್ಯತೆ ಇಲ್ಲ ಎಷ್ಟೋ ಭಕ್ತರ ಕೈಲಿ. ಆದ್ರಿಂದ ಒಂದೊಂದು ಶಕ್ತಿಪೀಠ ಒಂದೊಂದು ಕೈ ಒಂದೊಂದು ಶಕ್ತಿಪೀಠ ಸೂಚನೆ ಕೊಡೋದ್ರಿಂದ 18 ಕೈಗಳಿಂದ ಕೂಡಿದಂತ ತಾಯಿಯ ಒಂದು ಮೂರ್ತಿ ಮಾಡಿಸಿದ್ರೆ 18 ಶಕ್ತಿಪೀಠಗಳ ನೋಡಿದಂತ ಒಂದು ಭಾಗ್ಯ ಸೌಭಾಗ್ಯ ಸಿಗ್ತದೆ ಅಂತ ಹೇಳಿದಂತ ಒಂದು ಸಂದರ್ಭದಿಂದ ಈ ಮೂರ್ತಿ ಮಾಡಿಸಿದ್ರು. ಈ ಮೂರ್ತಿ ನಿರ್ಮಾಣ ಮಾಡ್ಬೇಕಾದ್ರೆ ಹಳೆ ಹಿತ್ತಾಳೆ, ತಾಮ್ರ, ಕಬ್ಬಿಣದ ವಸ್ತುಗಳು ಮತ್ತೆ ಚಿನ್ನ, ಬೆಳ್ಳಿ ಭಕ್ತ ಸಮೂಹ ತಂದುಕೊಟ್ಟಿರೋದು. ಮತ್ತೆ ನಮ್ಮ ಕ್ಷೇತ್ರದ ಸುತ್ತಮುತ್ತ ಎಲ್ಲ ಹಳ್ಳಿಗಾಡಿನ ಮನೆಯಲ್ಲಿದ್ದಂತ ಬೇಡವಾದಂತ ಹಿತ್ತಾಳೆ, ತಾಮ್ರದ ವಸ್ತುಗಳನ್ನ ತಂದಿಕೊಟ್ಟಿ ಹತ್ತಿರದ ನಿರ್ಮಾಣ ಮಾಡಿರುವಂತದ್ದು. ಇವತ್ತು ಆ ಮೂರ್ತಿ ವಿಶ್ವದಲ್ಲಿ ಅತಿ ಎತ್ತರವಾದಂತಹ ಪಂಚಲೋಹದ ಮೂರ್ತಿ ಹೆಗ್ಗಳಿಕೆಗೆ ಪಾತ್ರವಾಗಿ ಮತ್ತೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಮತ್ತೆ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ದಾಖಲೆ ಆಗಿರುವಂತದ್ದು. ಇವತ್ತು ಈ ಕ್ಷೇತ್ರಕ್ಕೆ ಬಂದಂತ ಭಕ್ತಾದಿಗಳು ಅವ್ರ ಕಷ್ಟಾಂಕ ಬರ್ತಾರೆ, ಕಾಯಿ ಕಟ್ತಾರೆ. ಮತ್ತೆ ಆ ಕಷ್ಟಾಂಕ ಬಂದಂತವ್ರಿಗೆ ತಾಯಿ ಮುಂದೆಗಡೆ ಉಪ್ಪಾಕ್ತಾರೆ, ಮತ್ತೆ ದೀಪಾರತಿ ಮಾಡ್ತಾರೆ, ಬೆಲ್ ದೀಪಾರತಿ ಮಾಡ್ತಾರೆ. ಇಲ್ಲಿ ಮೇನ್ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ತಾಯಿಯ ಮುಂದೆಗಡೆ ಶ್ರೀಚಕ್ರ ಐತೆ. ಮೊದಲು ದೇವಿಯ ದರ್ಶನ ಮಾಡ್ಬೇಕು. ದೇವಿಯ ದರ್ಶನ ಮಾಡಿ ತಾಯಿಯ ಮುಂದೆಗಡೆ ಶ್ರೀಚಕ್ರದ ಒಂದು ಆಶೀರ್ವಾದ ಸಿಕ್ತಾಗ ಎಲ್ಲಾ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ತನಗೆ ಮನಸ್ಸಿಗೆ ಎಲ್ಲೋ ಒಂದು ನೆಮ್ಮದಿ ಸಿಗ್ತದೆ ಅನ್ನುವಂತ ಒಂದು ಸಂದರ್ಭ. ಎಷ್ಟೋ ಜನ ಭಕ್ತಾದಿಗಳು ಹೇಳ್ತಾರೆ, ಇಲ್ಲಿ ಬತ್ತು ಅಂದ್ರೆ ಏನೋ ಒಂದು ಇದು ಚೆನ್ನಾಗದೆ, ವೈಬ್ರೇಷನ್ ಚೆನ್ನಾಗದೆ ಅಂತ ಹೇಳುವಂಥದ್ದು. ಯಾಕೆಂದ್ರೆ ಭಕ್ತಾದಿಗಳ ಅವರ ಮನಸ್ಸಿನ ಉತ್ಸಾಹದಿಂದ, ಅವರ ಮನಸ್ಸಿನ ಅಭಿಲಾಷೆಗಳಿಂದ ಹೇಳುವಂಥದ್ದು. ಮತ್ತೆ ಇಲ್ಲಿ ಬಸವಪ್ಪನವ್ರು ಇರುವಂಥದ್ದು. ಆ ಬಸವಪ್ಪನವ್ರು ಇರುವಂಥದ್ದು ಏನಪ್ಪಾ ಅಂದ್ರೆ, ಹಿಂದೆ ಒಂದು ಬಸವಪ್ಪನವರಿದ್ರು. ಅವರು 2027ರಲ್ಲಿ ಮಾರ್ಚ್ ತಿಂಗಳಲ್ಲಿ ಶಿವೈಕ್ಯರಾದ್ರು. ಮತ್ತೆ ಇದೇ ಮಾರ್ಚಿಗೆ 3ನೇ ವರ್ಷದ ಅವ್ರದ್ದು ಪುಣ್ಯಸ್ಮರಣೆನೂ ಐತೆ. ಮತ್ತೆ ಈಗಿರೋ ಬಸವಪ್ಪನವರು ನೋಡ್ಬೋದು ಅದೇ ಆದಿಯಾಗಿ ಏನಪ್ಪಾ ಅಂತಂದ್ರೆ, ಬಲಗಾಲಿಂದ ಹೊರ ಕೊಡೋದು, ದಾಟು ಅಂತದ್ದು, ಮತ್ತೆ ಗೃಹ ಪ್ರವೇಶಕ್ಕೆ, ಮದುವೆ ವಿವಾಹಗಳಿಗೆ ಹೋಗುವಂಥದ್ದು, ಹಲವಾರು ಕಾರ್ಯಕ್ರಮಗಳಿಗೆ ಹೋಗುವಂತ ಒಂದು ಸಂದರ್ಭ ಇರುವಂತದ್ದು. ಮತ್ತೆ ದೇವಸ್ಥಾನಗಳಿಗೆ ಅರ್ಚಕರ ನೇಮಕ ಮಾಡುವಂಥದ್ದು, ದೇವಸ್ಥಾನ ಓಪನಿಂಗ್ ಕರ್ಕೊ ಹೋಗುವಂಥದ್ದು, ಮನೇಲಿ ಏನಾರ ಪ್ರಾಬ್ಲಮ್ ಆಗಿದ್ರೆ ಮನೆ ಕರ್ಕೋಗಿ ಪಾತ್ ಪೂಜೆ ಮಾಡುದು, ಫ್ಯಾಕ್ಟ್ರಿಗಳೇನಾದ್ರು ತೊಂದರೆ ಇದೆ ಫ್ಯಾಕ್ಟ್ರಿ ಪಾತ್ ಪೂಜೆ ಮಾಡಿಸುವಂಥದ್ದು. ಈ ತರ ಹಲವಾರು ವಿಶೇಷಗಳನ್ನ ಒಂದಂತ ಒಂದು ಬಸವಪ್ಪನವರ ಒಂದು ಆಶೀರ್ವಾದ ಸಿಕ್ಕೊಡ್ತದೆ. ಇಲ್ಲಿ ಒಂದೇನಪ್ಪಾ ಅಂದ್ರೆ, ನಂಬಿ ಬರ್ಬೇಕು.